ಏನು ಮಾಡಬೇಡಿ. ಸ್ಟಾರ್ಟ್ ಆಗಿದೆ ಸರ್, ಸ್ಟಾರ್ಟ್ ಆಗಿದೆ. ಬಂಧುಗಳೇ, ಎಲ್ರಿಗೂ ನಮಸ್ಕಾರ. ನಾವು ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರ, ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಇದ್ದೀವಿ. ಇದು ಬನಶಂಕರಿ ದೇವಸ್ಥಾನ ಅಲ್ವಾ? ಬನಶಂಕರಿ ದೇವಸ್ಥಾನ ಎಷ್ಟು ಇಲ್ಲಿಗೆ? 1.5 ಕಿಲೋಮೀಟರ್. ಇದು ನೋಡಿ, ದೊಡ್ಡದೊಂದು ಬಿಲ್ಡಿಂಗ್ ಕಾಣಿಸುತ್ತೆ. ಇದು ದಯಾನಂದ ಸಾಗರ್, ಕರ್ನಾಟಕದ ಒಬ್ಬ ಮಾಜಿ ಮಂತ್ರಿ. ಅವರು ದಯಾನಂದ ಸಾಗರ್, ಅವ್ರ ಮಕ್ಕಳು ಹೇಮಚಂದ್ರ ಸಾಗರ್ ಅಂತ ಅವರು ಚಿಕ್ಕಪೇಟೆ MLA ಆಗಿದ್ರು. ಅವ್ರಿಗೆ ಸೇರಿರುವಂತ ಮಾಲೀಕತ್ವದ ಬಹಳ ದೊಡ್ಡ ಕಾಲೇಜು ಇಲ್ಲಿ ಪಕ್ಕದಲ್ಲಿದೆ. ಇಲ್ಲಿ ನಮಗೆ ಇಲ್ಲಿ ಕಾಣಿಸ್ತಾ ಇರೋದು ಒಂದು ಪಾರ್ಕ್ ತರ ಕಾಣಿಸ್ತಾ ಇದೆ. ಅದ್ರ ಕೆಳಗಡೆ ಕಾವೇರಿ ನೀರು ಹೋಗುವಂತ ಪೈಪ್ ಲೈನ್, ಎಲ್ಲಿಂದ? ಶಿವನ ಸಮುದ್ರದಿಂದನಾ? ಕಾವೇರಿ ತರುವಂತ ಪೈಪ್ ಲೈನ್. ಇದು ಇಲಿಯಾಸ್ ನಗರ. ಈ ಇಲಿಯಾಸ್ ನಗರದಲ್ಲಿ ಇವತ್ತು ಇಲ್ಲಿ ನಾವು ಇಲ್ಲೊಂದು ಕಾರ್ಯಕ್ರಮ ಉದ್ಘಾಟನೆ ಮಾಡೋದಕ್ಕೆ ಬಂದಿದ್ವಿ. ಆದ್ರೆ ಅದಕ್ಕಿಂತ ಮುಖ್ಯವಾಗಿ ರಸ್ತೆನ ಇಲ್ಲಿ ನೋಡಿ, ಇದು ಬೆಂಗಳೂರು, ಇದು ಬೇರೆ ಯಾವುದೂ ಅಲ್ಲ, ಇದು ಬೆಂಗಳೂರು. ಇದು 2,000 ಕೋಟಿ ರೂಪಾಯಿ ಇವತ್ತು ಬೆಂಗಳೂರಲ್ಲಿ ಕಸ ವಿಲೇವಾರಿಗಾಗಿ ನಮ್ಮ ತೆರಿಗೆ ಹಣ ಯಾರಪ್ಪಂದು ಅಲ್ಲ, ಯಾವನು ಕೊಡ್ತಾ ಇಲ್ಲ, ಯಾವ ಲೋಫರು ಕೊಡ್ತಾ ಇಲ್ಲ, ಎಲ್ಲ ಸಾರ್ವಜನಿಕರ ದುಡ್ಡು. ನಮ್ಮ ಪ್ರತಿಯೊಂದು ಒಂದೊಂದು ರೂಪಾಯಿ ತೆರಿಗೆ ತಗೊಂಡು 2,000 ಕೋಟಿ ರೂಪಾಯಿ ಕೊಡ್ತಾ ಇದೀವಿ ಪ್ರತಿ ವರ್ಷಕ್ಕೆ. ಬೆಂಗಳೂರಲ್ಲಿರೋ ಕಸವನ್ನ ಇಲ್ಲಿಂದ ಹಿಡಿದು ಹೆಚ್ಚು ಕಮ್ಮಿ ಒಂದು 70-80 ಮೀಟರ್ ಇನ್ನು ಎಷ್ಟಿತ್ತೋ ಇವಾಗ ನಾವು ಬಂದಿದ್ದೀವಿ, ಕೇಳ್ತಾ ಇದ್ದೀವಿ. ಬೆಂಗಳೂರಿನ BBMP ಅವರಿಗೆ, GBAದವರಿಗೆ, MLAಗಳಿಗೆ, ಅಧಿಕಾರಿಗಳಿಗೆ, ಯಾವನ ಅಧಿಕಾರಿ ಇದ್ದಾನೋ ಇವರೆಲ್ಲ ಕಾಮ್ಚೋರ್, ದೇಶದ್ರೋಹಿಗಳು, ಸಂಬಳಕ್ಕೆ ಕೆಲಸ ಮಾಡದೆ ಅಮೇಧ್ಯ ತಿನ್ನುವಂತಹ ಜನ ಇವರು. ಇಷ್ಟು ಹೊಲಸು. ಪಕ್ಕದಲ್ಲೇ ಇಲ್ಲೊಂದು ಹಾಸ್ಪಿಟಲ್ ಇರ್ಬೇಕಲ್ವನಪ್ಪ, ಡಯಾಗ್ನೋಸ್ಟಿಕ್ ಸೆಂಟರ್ ಇದೆ, ಒಂದು ಡೆಂಟಲ್ ಹಾಸ್ಪಿಟಲ್ ಇದೆ, ಮೆಡಿಕಲ್ ಸ್ಟೋರ್ ಇದೆ, ಜೊತೆಗೆ ಇಲ್ಲೆಲ್ಲ ಸಾವಿರಾರು ಮನೆಗಳಿದೆ. ಇಂಥ ಜಾಗದಲ್ಲಿ ಬೆಂಗಳೂರಿನ ತಿಪ್ಪೆ ಮಾಡಿಟ್ಕೊಂಡಿದ್ದಾರೆ. ಇನ್ನೇನು ಹೈಟೆಕ್ ಸಿಟಿನಂತೆ ಇನ್ನೊಂದು ಹೋಗ್ಲಿ, ಜನ ದುಡ್ಡು ಕೊಡ್ತಾ ಇಲ್ಲ, BBMP ದುಡ್ಡಿಲ್ಲ ಅಂತಲ್ಲ. 2,000 ಕೋಟಿ ರೂಪಾಯಿ ಬೆಂಗಳೂರಿನ ಕಸ ವಿಲೇವಾರಿಗೆ ಮಾಡ್ತಾರೆ. ಅದನ್ನ ಸರಿಯಾಗಿ ವೈಜ್ಞಾನಿಕವಾಗಿ ಮತ್ತೆ ಪಾರದರ್ಶಕವಾಗಿ ಮಾಡೋದಿಲ್ಲ. ಪಾರದರ್ಶಕವಾಗಿ ಮಾಡದೇ ಇರೋದ್ರಿಂದ ಯಾರ್ಯಾರಿಗೋ ಕಾಂಟ್ರಾಕ್ಟ್ ಕೊಡ್ತಾರೆ. ಅವ್ರಿಗೂ ಈ ನಮ್ಮ ರಾಜಕಾರಣಿಗಳಿಗೂ ಗಳಸ್ಯ ಕಂಠಸ್ಯ. ಅವರು ಬದ್ಮಾಶ್ಗಳು, ಅವರು ಏನು ಆ ಕಾಂಟ್ರಾಕ್ಟ್ಗಳು, ಅವ್ರ ಜೊತೆ ಕೆಲಸ ಮಾಡೋರು 3 ದಿವಸಕ್ಕೆ 6 ದಿವಸಕ್ಕೆ ಒಂದ್ಸಲ ಏನು ಇದು ಜಾಸ್ತಿ ಮಾಡ್ಕೊಳ್ಳೋದಕ್ಕೆ ಬೇರೆ ಬೇರೆ ರೀತಿನಲ್ಲಿ ಇದು ಮಾಡ್ತಾ ಇರ್ತಾರೆ, ಬಹಿಷ್ಕಾರ ಮಾಡ್ತಾ ಇರ್ತಾರೆ ಕೆಲಸನ. ಇನ್ನೊಂದನ್ನ ನೋಡಿ, ಎಲ್ಲ ನಾವು ಬಂದಿದ್ದೀವಿ. ನೋಡಿ, ಹೇಗೆ ಬಂದಿದೆ ಅಂದ್ರೆ ಇಲ್ಲೊಂದು ರಸ್ತೆ, ಇದು ಈ ಭಾಗದ ಪ್ರಮುಖ ರಸ್ತೆ. ಅಲ್ಲಿ ಒಂದು ಆಟೋ ಜಾಗ ಇಲ್ಲ, ಗುಂಡಿ ಸರ್, ಒಟ್ಟು ಗುಂಡಿ ಇದು. ಯೋಚನೆ ಮಾಡಿಲ್ಲ. ನನಗಂತೂ ನೇರವಾಗಿ ಹೇಳ್ತಾ ಇದ್ದೀನಿ, ಬೆಂಗಳೂರಿನ ಬಹುತೇಕ ಜನರಿಗೆ ಮಾನ ಮರ್ಯಾದೆ ಇಲ್ಲ. ಮಾನ ಮರ್ಯಾದೆ ಇದ್ದಿದ್ರೆ 5-6 ವರ್ಷಗಳಿಂದ BBMP ಎಲೆಕ್ಷನ್ ನಡೆದಿಲ್ರಪ್ಪ. ಇವತ್ತು ನಮ್ಮಲ್ಲಿ ಪ್ರಜಾಪ್ರಭುತ್ವ ಇದೆ, ಮಾನ ಮರ್ಯಾದೆ ಇದೆಯಾ? ನಮ್ಗೆಲ್ಲ ಪ್ರಜಾಪ್ರಭುತ್ವ ಇದೆ ಈ ದೇಶದಲ್ಲಿ. ಯಾವ 150-200 ಕುಟುಂಬಗಳಿಗೆ ಚೀಟ ಮಾಡ್ತಿದ್ದೀವಿ ಕಣ್ರಯ್ಯ. ಮಾನ ಮರ್ಯಾದೆ ಇಲ್ಲ ರಾಜ್ಯದ ಜನರಿಗೆ. ಆ BJP, ಕಾಂಗ್ರೆಸ್, JDS ಅವರೆಲ್ಲ ಸೇರ್ಕೊಂಡು ಕೇವಲ ಒಂದು 200 ಕುಟುಂಬಗಳು ಇಟ್ಕೊಂಡು ಇವತ್ತು ರಾಜ್ಯದಲ್ಲಿ ಎಲೆಕ್ಷನ್, ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ, ಗ್ರಾಮ ಪಂಚಾಯತಿ, BBMP ಮತ್ತೆ ಯಾವ್ದಾದ್ರು ಕಾರ್ಪೊರೇಷನ್ ಎಲೆಕ್ಷನ್ ಇಲ್ದಾರಂಗ್ ಮಾಡ್ಕೊಂಡು ಅವ್ರು ಹೇಳಿದ್ದೇ ನಡಿಬೇಕು, ಅವ್ರ ಕುಟುಂಬದವರೇ ಗೆಲ್ಲಬೇಕು, ಅವರ ಚೇಲಗಳೇ ಗೆಲ್ಲಬೇಕು, ಅವ್ರು ಇಟ್ಕೊಂಡವರೇ ಗೆಲ್ಲಬೇಕು, ಆ ಸ್ಥಿತಿಗೆ ತಂದಿಟ್ಟಿದ್ದಾರೆ. ನಾವು ಅಯೋಗ್ಯರಾಗ್ಬಿಟ್ಟಿದ್ದೀವಿ. ಹೊಟ್ಟೆ ಉರಿಯುತ್ತೆ. ಕಷ್ಟಪಟ್ಟು ದುಡಿದಿರೋ ಜನ ಬೀದಿಲಿದ್ದಾರೆ. ಇದೇನು ಸುಲಿಗೆ ಮಾಡ್ತಿರೋಂಥವ್ರು ಬಂಗ್ಲೆಗಳಲ್ಲಿದ್ದಾರೆ. ಒಂದೊಂದು ಈ ರಾಜಕಾರಣಿಗಳು, MLAಗಳ ಮನೆಗಳಲ್ಲಿ ನೋಡ್ರಪ್ಪ, ಆ ಹೆಣ್ಮಕ್ಳು ಹಾಕೊಂಡಿರ್ತಾರೆ 5 kg 10 kg ಬಂಗಾರ ಮೈ ಮೇಲೆ ಏರ್ಕೊಂಡಿರ್ತಾರೆ. ಎಲ್ಲಿಂದ ಬಂದ್ರೆ ದುಡ್ಡನ್ನೆಲ್ಲ ನೋಡಿ. ಇಲ್ಲಿಂದ ಇದು ಯಾವ್ದೋ ಒಂದು ಏರಿಯಾದಲ್ಲಿ, ಸದಾಶಿವ ನಗರದಲ್ಲೋ, ಜಯನಗರದಲ್ಲೋ, JP ನಗರದಲ್ಲೋ, ಇನ್ನೆಲ್ಲೋ ಒಂದ್ ಕಡೆ ರಸ್ತೆ ಚೆನ್ನಾಗಿದೆ ನೋಡಿ. ಎಷ್ಟು ದಿವಸದಿಂದ ಬಿದ್ದಿದ್ಯೋ, ಏನೇನಿದೆ ಗೊತ್ತಿಲ್ಲ. ಅಲ್ಲ, ಮಾಂಸ ಕಂಡ್ರಯ್ಯ, ಕೋಳಿ ತಾಜ್ಯ. ಇದು 4-5 ದಿವಸದಿಂದ ಇದೆ, ಗಬ್ಬು ವಾಸನೆ ಹೊಡಿತಾ ಇದೆ. ಅಯ್ಯ ಇರ್ಲಿ ಬಿಡ್ರಯ್ಯ, ಏನ್ ಸ್ಥಳೀಯರು ಮಾತಾಡೋದು? ನಿಮ್ಗೆ ಯೋಗ್ಯತೆಗಳಿಲ್ಲ ಸ್ಥಳೀಯರಿಗೆ. ನಾನು ಕೇಳ್ತಾರೆ ಸ್ಥಳೀಯರನ್ನೆಲ್ಲ, ಸರ್ಕಾರಿ ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ? ಸರ್ಕಾರಿ ಅಧಿಕಾರಿಗಳ ಜವಾಬ್ದಾರಿ ಲಕ್ಷಾಂತರ ರೂಪಾಯಿ ಸಂಬಳ ತಗೊಳ್ಳೋರು, ಲಕ್ಷಾಂತರ ರೂಪಾಯಿ ಸಂಬಳ ತಗೊಳ್ಳೋರು. ಒಳ್ಳೆ ಕೆಲಸ ಮಾಡ್ರಮ್ಮ. ನೆಕ್ಸ್ಟ್ ಟೈಮು ಯಾವನ್ ಸೀರೆ ಕೊಡ್ತಾನೋ, ಯಾವನ್ ಬಾಟ್ಲಿ ಕೊಡ್ತಾನೋ, ಬಿರಿಯಾನಿ ಕೊಡ್ತಾನೋ ಓಟ್ ಹಾಕ್ರಿ. ಬೆಂಗಳೂರಿನ ಜನ ನಿಜಕ್ಕೂ ಮಾನ ಮರ್ಯಾದೆ ಇರೋರಾದ್ರೆ ಒಳ್ಳೆ ಬೆಂಗಳೂರು ಕಟ್ಕೊಳ್ಳೋದಕ್ಕೆ ಪ್ರಯತ್ನ ಪಡಬೇಕು.
ಅಂತ ಒಂದು ಒಳ್ಳೆದು ಪ್ರಜಾಪ್ರಭುತ್ವ ವ್ಯವಸ್ಥೆ. ಯಾವನ ರಾಜ ಬರ್ತಾನೆ, ಇನ್ಯಾವನ ಮಿಲಿಟರಿ ಬರ್ತಾನೆ ಅಂತಲ್ಲ. ನಮ್ಮ ಓಟಿಂದ ಗೆದ್ದಿರುವಂತವ್ರು ಈ ಉಸ್ತುವಾರಿ ವಹಿಸ್ಕೊಳ್ಬೇಕು. ನಮ್ಮ ಸಂಬಳದಲ್ಲಿ ಕೂಲಿಗಿರುವಂತವ್ರು ಈ ಕೆಲಸ ಮಾಡ್ಬೇಕು. ಸರ್ಕಾರಿ ಅಧಿಕಾರಿಗಳು ನಮ್ಮ ಸಂಬಳದಲ್ಲಿ, ನಮ್ಮ ತೆರಿಗೆ ಹಣದಲ್ಲಿ ಕೂಲಿಗಿರುವಂತವ್ರು. ಈ ಕಾಂಟ್ರಾಕ್ಟ್ಗಳು ನಾವು ತೆರಿಗೆ ಕಟ್ಟಿರುವಂತ ದುಡ್ಡಲ್ಲಿ ಅವ್ರು ಕಾಂಟ್ರಾಕ್ಟ್ ತಗೊಂಡು ಕೆಲಸ ಮಾಡ್ಬೇಕಾಗಿರೋರು. ಅದೆಷ್ಟು ಜನಕ್ಕೆ ಬಿಡಮ್ಮ, ನೀವೇನ್ ಮಾತಾಡ್ಬೇಕಾಗಿಲ್ಲ. ನಾವು ನಿಮ್ಮಂತವ್ರು ಎಷ್ಟೋ ಜನ ನೋಡಿದೀವಿ, ಅನುಭವಿಸಿ. ನನಗಂತೂ ನಿಮ್ಮ ಬಗ್ಗೆ ಯಾವ ತರದ ಕನಿಕರ ಇಲ್ಲ. ನೀವಿದ್ದೀರ ಕುತ್ಕೋಬೇಕು ರಸ್ತೆನಲ್ಲಿ ಕುತ್ಕೊಳ್ಬೇಕು, ಧರಣಿ ಮಾಡ್ಬೇಕು, ಮಾತಾಡ್ಬೇಕು. ನಿಮ್ಮ ಹತ್ರ ಫೋನ್ ಇಲ್ವಾ, ವಿಡಿಯೋ ಇಲ್ವಾ? ಮಾಡಿ ಮುಗಿಯೋ ತನಕ ಎದ್ದೇಳಬಾರ್ದು. ನಾನು ಹೋಗಿ 2 ನಿಮಿಷ ಕೇಳಮ್ಮ ತಾಯಿ, ಏನು ಕೇಳು ಇಲ್ಲಿ ಕೇಳಮ್ಮ. ಅಲ್ಲಿ ಮಂಡೂರವ್ರಿಗೆ 3 ದಿವಸ ಉಪವಾಸ ಮಾಡಿದ್ದೀನಿ, 1 ದಿವಸ ಜೈಲ್ಗೆ ಹೋಗಿ ಬಂದಿದ್ದೀನಿ. ನಮ್ಮ ಮನೆದೇನು ಸಮಸ್ಯೆ ಇರಲಿಲ್ಲ, ನಾವು ಚೆನ್ನಾಗೇ ಇದ್ದೀವಿ. ನಮ್ಮ ಏರಿಯಾದಲ್ಲಿ ಸಮಸ್ಯೆ ಇರಲಿಲ್ಲ. ಯಾಕೆ ಹೋದ್ವಿ? ನೀವ್ ಯಾಕೆ ಸ್ಥಳೀಯರು ಬರಬಾರ್ದು? ಜನ ಯೋಚನೆ ಮಾಡ್ರಯ್ಯ, ಬೇರೆ ಯಾರಿಗೂ ನಾನಂತೂ ಇಷ್ಟ ಹೇಳಿದ್ದೀನಿ. ಬೆಂಗಳೂರಲ್ಲಿ ಇಲ್ಲ ಅಂದಷ್ಟೆಲ್ಲ ಎಷ್ಟೋ ಕಡೆಗಳಲ್ಲಿ ಈ ತರಕ್ಕಿದೆ. ದಯವಿಟ್ಟು ಒಳ್ಳೆ ಸುತ್ತಮುತ್ತ ಇರೋ ಜನ ಎದ್ದು ಮುಂದೆ ಬಂದು ರಸ್ತೆಗಿಳಿರಯ್ಯ. ರಸ್ತೆಗಿಳಿದು ಸರಿ ಮಾಡ್ಕೊಳ್ರಪ್ಪ, ಸರಿ ಮಾಡ್ಕೊಳ್ಳಿ. ಇಂಥ ದರಿದ್ರ ಬೆಂಗಳೂರು ಅಂತ ಜನ ಉಗಿಯೋಂಗ ಆಗ್ಬಾರ್ದು. ಯಾವುದೇ ಒಂದು ಊರು, ಯಾವುದೇ ಒಂದು ದೇಶ ಅವರ ನಾಗರಿಕರ ಯೋಗ್ಯತೆಗೆ ತಕ್ಕಂತಿರುತ್ತೆ. ನಮ್ಮ ಯೋಗ್ಯತೆ ತಲೆ ತಗ್ಗಿಸುವಂತ ಯೋಗ್ಯತೆ ರಾಜ್ಯದ. ಒಂದು ನಿಮಿಷ ನಾನೇನು ಹೇಳ್ತಾ ಇದ್ದೀನಿ, ರಾಜ್ಯದ ಜನರ ಯೋಗ್ಯತೆ ನಾನು ಇವತ್ತು ಹೇಳ್ತಾ ಇದ್ದೀನಿ. ನಮ್ಮ ಬೆಂಗಳೂರು ನಗರದ ಜನರ ಯೋಗ್ಯತೆ, ರಾಜ್ಯದ ಜನರ ಯೋಗ್ಯತೆ ತಲೆ ತಗ್ಗಿಸೋ ರೀತಿಲಿ ಇದೆ ಹೊರತು ಎದೆ ಉಬ್ಬಿಸ್ಕೊಂಡು ಹೋಗೋ ರೀತಿಲಿ ಇಲ್ಲ. ಎಲ್ಲ ಕಡೆ ಭ್ರಷ್ಟಾಚಾರ, ಅಕ್ರಮ, ಮೋಸ, ದುರ್ನಾತ, ಆರೋಗ್ಯ ಕೆಡ್ತಾ ಇದೆ. ಘನತೆಯಿಂದ ಬದುಕೋ ವಾತಾವರಣ ಇಲ್ಲ. ಆದ್ರೆ ಶ್ರೀಮಂತರು ಆಗ್ತಾ ಇದ್ದಾರೆ. ಯಾರು ಶ್ರೀಮಂತರಾಗ್ತಾ ಇದ್ದಾರೆ? ಭ್ರಷ್ಟ ರಾಜಕಾರಣಿಗಳು, ಭ್ರಷ್ಟ ಅಧಿಕಾರಿಗಳು, ಭ್ರಷ್ಟ ಗುತ್ತಿಗೆದಾರರು. ಯಾರು ಗೆಲ್ಲಿಸ್ತಾ ಇರೋದು? ಅವ್ರನ್ನ ಜನರ ಗೆಲ್ಲಿಸ್ತಾ ಇರೋದು. ಮಾನ ಮರ್ಯಾದೆಯಿಂದ ಬದುಕು. 112ಗೆ ಫೋನ್ ಮಾಡಿಬಿಟ್ಟು ಪೊಲೀಸ್ ಅವ್ರನ್ನ ಕರೆಸ್ಬಿಟ್ಟು BBMP ಮೇಲೆ ಕಂಪ್ಲೇಂಟ್ ಕೊಡಿದ್ದೀರಾ? ಒಬ್ಬೊಬ್ಬರದಲ್ಲ, ಲಕ್ಷಾಂತರ ಜನರ ತೆರಿಗೆ ಹಣ ಹಿಂಗೆ ಪೋಲಾಗೋದು. ಸರ್ ಅಪ್ಲಾಟಿಲ್ಲ. ರಸ್ತೆ ಬಂದ್ ಮಾಡಿ, ಅದೇನಾದ್ರು ಕೇಸ್ ಆದ್ರೂ ಏನಾದ್ರು ಮಾಡಿ ನೀವು ಮಾಡೋಣ, ಮಾಡ್ರಪ್ಪ. ಮಾಡೋದು ಫೋನ್ ಮಾಡಿ ಮಾಡೋದಲ್ಲ, ಕೂತ್ಕೊಂಡ್ಬಿಡ್ಬೇಕು ರಸ್ತೆನೆ. ಅವ್ರದ್ದೆಲ್ಲ ಅವ್ರ ಟಚ್ಗೆಲ್ಲ ನಾ ಹೇಳ್ತಿರೋದು. ಆಫೀಸರ್ಗಳೆಲ್ಲ ಜಾಗದಲ್ಲಿ ಕೂತ್ಕೊಂಡು ಕರ್ಸಿ